ಮಲೇಷ್ಯಾದ ಟೆಲಿಕಾಂ ಉದ್ಯಮದ ದಿಗ್ಗಜ ಆನಂದ್ ಕೃಷ್ಣನ್ ಅವರ ಮಗ ವೆನ್ ಅಜಾನ್ ಸಿರಿಪಾನ್ಯೋ ಕೇವಲ 18ರ ಪ್ರಾಯದಲ್ಲಿಯೇ ತಮ್ಮ ಐಷಾರಾಮಿ ಹಾಗೂ ವೈಭೋಗದ ಜೀವನ ತ್ಯಜಿಸಿದ್ರು. ತಂದೆ ಸಂಪಾದಿಸಿದ ಸಂಪತ್ತು ತಮಗೆ ಬೇಡ ಅಂತ ಅವರು ಸನ್ಯಾಸತ್ವದ ದೀಕ್ಷೆಯನ್ನು ಪಡೆದವರು. ಏಕೆ ಎಂದೇ ಖ್ಯಾತರಾದ ಆನಂದ್ ಕೃಷ್ಣನ್ ಮಲೇಷ್ಯಾದ 3ನೇ ಅತಿ ಸಿರಿವಂತ ವ್ಯಕ್ತಿ. ಅವರ ಒಟ್ಟಾರೆ ಸಂಪತ್ತಿನ ಮೌಲ್ಯ 40,000 ಕೋಟಿಗೂ ಅಧಿಕ ಅಂತ ಸೌತ್ ಚೀನಾ ಪೋಸ್ಟ್ ವರದಿಯಲ್ಲಿ ತಿಳಿಸಿದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಸೋಲುವ ಮೂಲಕ ಜೆಡಿಎಸ್ ತನ್ನ ಭದ್ರಕೋಟೆಯನ್ನ ಕಳೆದುಕೊಂಡಿದೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಹೆಚ್ಚು ಪ್ರಾಬಲ್ಯವನ್ನ ಹೊಂದಿತ್ತು. ಇದೀಗ ದಳಪತಿಗಳು ತಮ್ಮ ಒಂದೊಂದೇ ಕ್ಷೇತ್ರವನ್ನ ಕಳೆದುಕೊಳ್ಳುತ್ತಾ ಬರ್ತಾ ಇದ್ದಾರೆ. ನೋವಿನಲ್ಲಿರುವಂತಹ ದಳಪತಿಗಳಿಗೆ ಸಿಪಿ ಯೋಗೇಶ್ವರ್ ಗಾಯದ ಮೇಲೆ ಬರೆ ಎಳೆದಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಅಸ್ತಿತ್ವವನ್ನೇ ಕೊನೆಗಾಣಿಸುತ್ತೇನೆ, ಒಂದು ಅವಕಾಶ ಕೊಟ್ಟರೆ ಇಡೀ ಜೆಡಿಎಸ್ ಶಾಸಕರನ್ನ ಕಾಂಗ್ರೆಸ್ಗೆ ಎಳೆದುಕೊಂಡು ಬರುತ್ತೇನೆ ಅಂತ ಹೇಳಿದ ಮಾತು ಈಗ ಜೆಡಿಎಸ್ ಪಕ್ಷದಲ್ಲಿ ಹೊಸ ಸಂಚಲನವನ್ನ ಮೂಡಿಸಿದೆ. ವಿಜಯಪುರದಲ್ಲಿ ಮಾತನಾಡಿದಂತಹ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಪಂಚಮಸಾಲಿ ಹೋರಾಟ ಪಕ್ಷಾತೀತವಾದ ಹೋರಾಟ, ಇದರಲ್ಲಿ ರಾಜಕಾರಣ ಇಲ್ಲ. ನಾನು ಹೋರಾಟದ ಮುಂಚೂಣಿಯಲ್ಲಿದ್ದು ಹೋರಾಟ ಮಾಡಿದ್ದೆ, ಈಗಲೂ ಕೂಡ ಹೋರಾಟವನ್ನ ಮಾಡ್ತಾ ಇದ್ದೇನೆ. ಪಕ್ಷಾತೀತವಾಗಿ ಯಾವುದೇ ಸರ್ಕಾರದ ವಿರುದ್ಧ ಅಲ್ಲ, ಸಮಾಜಕ್ಕೆ ನ್ಯಾಯ ಕೊಡಬೇಕು ಎಂದು ಹೋರಾಟವನ್ನ ಮಾಡ್ತಾ ಇದ್ದೇವೆ, ಇದರಲ್ಲಿ ಒಡುಕು ಇಲ್ಲ ಅಂತ ಹೇಳಿದ್ರು. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಉಗ್ರ ಹೋರಾಟ ಮಾಡಿ ಈಗ ಹೋರಾಟ ಮಾಡ್ತಾ ಇಲ್ಲ ಎಂಬ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಅವರು, ಮೊದಲಿನಂತೆ ಹೋರಾಟವಿದೆ, ಸಚಿವೆಯಾದ ಕಾರಣ ಕೆಲಸಗಳ ಒತ್ತಡವಿರೋದ್ರಿಂದ ಕೆಲ ಹೋರಾಟದಲ್ಲಿ ಭಾಗಿ ಆಗಿಲ್ಲ ಎಂದರು. ರಾಜರಾಜೇಶ್ವರಿ ನಗರ ಬಿಜೆಪಿ ಶಾಸಕ ಮುನಿರತ್ನ ಅವರ ಜಾತಿ ನಿಂದನೆ ಮಾಡಿದ ಆಡಿಯೋದ ಸತ್ಯಾಸತ್ಯತೆಯ ವರದಿ ಬಂದಿದೆ. ವಿಧಿವಿಜ್ಞಾನ ಪ್ರಯೋಗಾಲಯದ ವರದಿ ಸರ್ಕಾರಕ್ಕೆ ಸಲ್ಲಿಕೆಯಾಗಿದೆ. ಆಡಿಯೋದಲ್ಲಿ ಇರುವಂತಹ ಧ್ವನಿಯು ಶಾಸಕ ಮುನಿರತ್ನ ಅವರದ್ದೇ ಅಂತ ಎಫ್ಎಸ್ಎಲ್ ವರದಿಯಲ್ಲಿ ಬಂದಿರುವುದರಿಂದ ಬಿಜೆಪಿ ಇನ್ನಷ್ಟು ಮುಜುಗರ ಎದುರಿಸುವಂತಾಗಿದೆ. ಜಾತಿ ನಿಂದನೆ ಮಾಡಿದ್ದಾರೆ ಎಂದು ಬಿಬಿಎಂಪಿಯ ಗುತ್ತಿಗೆದಾರ ವೇಲು ನಾಯ್ಕರ್ ಅವರು ಮುನಿರತ್ನ ವಿರುದ್ಧ ಆರೋಪಿಸಿದ್ರು. ನಾರಿ ಎಂದು ಮುನಿರತ್ನಂತಹ ಕಾಮುಕರ ಕೈಯಲ್ಲಿ ಸಿಲುಕಿ ನಲಗಿ ಹೋಗುತ್ತಿದ್ದಾಳೆ ಅಂತ ಕರ್ನಾಟಕ ಕಾಂಗ್ರೆಸ್ ಟ್ವೀಟ್ ಮಾಡಿದೆ.